ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ದೇವನಹಳ್ಳಿ ರೈತರ ಭೂಸ್ವಾಧೀನ ಧೋರಣೆ ಖಂಡಿಸಿ ಸರ್ಕಾರದ ವಿರುದ್ಧ ಸಾಗರದಲ್ಲಿ ಪ್ರತಿಭಟನೆ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು. ಸಾಗರ ಉಪ್ಪಾರ ಸಮಾಜದಿಂದ ಸಿವಿಲ್ ಸರ್ಜನ್ ಡಾಕ್ಟರ್ ಪರಪ್ಪ ಅವರಿಗೆ ಅಭಿನಂದನೆ. ಸಾಗರದಲ್ಲಿ ಕೆಲಸ ಮಾಡಿದ್ದು ತೃಪ್ತಿ ತಂದಿದೆ ಎಂದ ಪರಪ್ಪ ಅವರ ಆರೋಗ್ಯ ಸೇವೆ ಸ್ಮರಿಸಿದ ರವಿ ಪೋತರಾಜ. ಈಗ ಸುದ್ದಿಯ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ರೈತರ ಜಮೀನು ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಸಾಮೂಹಿಕ ನಾಯಕತ್ವ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಮಂಜಪ್ಪ ಹಿರೇನೆಲ್ಲೂರು, ಚಂದ್ರಶೇಖರ್ ಗೂರಲಕೆರೆ, ದಲಿತ ಮುಖಂಡ ಪರಮೇಶ್ವರ್ ದೂಗೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸುಂದರ್ ಸಿಂಗ್, ಸುರೇಶ್ ಅಂಗಡಿ, ದೇವು ಆಲಳ್ಳಿ, ಜೋಸಫ್ ಯೋಪಿ, ರಮೇಶ್, ಜಯಲಕ್ಷ್ಮಿ, ಷಣ್ಮುಖ ಇನ್ನಿತರರು ಹಾಜರಿದ್ದರು. ರೈತರು ಅಂದ್ರೆ ಏನು ಅವರೇ ಹೇಳ್ತಾರೆ. ರೈತರು ಅಂದ್ರೆ ಈ ದೇಶದ ಬೆನ್ನೆಲುಬು ಮೊದಲನೇದಾಗಿ ಅಂತ ಹೇಳಿ ನಮ್ಮ ಹತ್ರ ಕಿರೀಟ ಕೊಟ್ಟು ಇವತ್ತು ರೈತರಿಗೆ ಬಂಧಿಸಲ್ಪಟ್ಟಿದ್ದಾರೆ. ರೈತರು ಏನಾದರೂ ಕ್ರಿಮಿನಲ್ಗಳ ಕಳ್ಳತನ ಮಾಡಿದಾರ, ಮೋಸ ಮಾಡಿದಾರ, ಸುಳ್ಳು ಹೇಳಿದಾರ ಅಥವಾ ಗಂಟು ಹೊಡಿದಾರ? ಈ ಸರ್ಕಾರದ ಅಧಿಕಾರಿಗಳು ಮಾಡ್ದಂಗೆ, ಸರ್ಕಾರ ಮಾಡ್ದಂಗೆ ನಾವಂತ ಮೋಸ ಮಾಡಿಲ್ಲಲ್ಲ. ಬಂದ್ಸಕ್ಕೆ ನಮಗೆ ನಮ್ಮ ಭೂಮಿಯನ್ನು ನಿಮಗೆ ಕೊಡಕ್ಕಾಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಏನಾದ್ರು ಗಲಾಟೆ ಮಾಡಿದ್ವಾ, ರಟ್ಟೆ ಹಿಡಿದ್ವಾ, ಇವರಿಗೆ ಓಟ್ ತಗೊಂಡು ಗೆದ್ದು ಹೋಗಿದ್ರಿ, ಅಧಿಕಾರಕ್ಕೆ ಬಂದಿರಿ, ನಮ್ಮ ಬೆಂಬಲಕ್ಕೆ ಬಂದಿಲ್ಲ, ಇವತ್ತು ರೈತರು ಬೆದರಿಸ್ತೀರಿ ಅಂತ ಹೇಳೋರ್ಗೆ ಏನಾದ್ರು ಕೆಟ್ಟ ಮಾತು ಬೈದಿದ್ದೀವ? MLA MP ಗಳಿಗೆ ಏನಾದ್ರು ರಟ್ಟೆ ಹಿಡಿದು ಎಳೆದಾಕಿದ್ವ? ಯಾತಕ್ಕೆ ಬಂಧಿಸ್ತೀರಿ? ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇವತ್ತು ಒಂದು ಕೀಳು ಮಟ್ಟದ ಕೆಲಸ ಮಾಡ್ತಾರಲ್ರಿ. ಒಬ್ಬ ದನ ಕೈ 5 ಅಕ್ಷರ ಇದ್ದವನು ಒಬ್ಬ ಮನುಷ್ಯನ ಮೇಲೆ ಕೈ ಮಾಡಬೇಕಾದ್ರೆ ಯೋಚನೆ ಮಾಡ್ತಾನೆ. ಇವತ್ತು ನಮ್ಮ ಬೆಳೆದ ಅನ್ನವನ್ನು ಅರ್ಧ ರೇಟಿಗೆ ಕೊಟ್ಟು ರೈತರು ಇವತ್ತು ಬಡತನದಲ್ಲಿದ್ದಾರೆ. ಇವ್ರಿಗೆ ಇವತ್ತು ಸ್ವಾತಂತ್ರ್ಯ ಬಂದು 70-80 ವರ್ಷ ಆದ್ರೆ ಚನ್ನರಾಯಪಟ್ಟಣದಾಗೆ 1777 ಎಕರೆ ಕೈಗಾರಿಕಾ ಕೇಂದ್ರಕ್ಕೆ ಸುಮಾರು 4-5 ವರ್ಷದಿಂದ ಕೈಗಾರಿಕಾ ಕೇಂದ್ರ ಕೊಡ್ಬೇಕು ಅಂತೇಳಿ ಸರ್ಕಾರಗಳು ಅದನ್ನ ಕೈಗಾರಿಕಾ ಕೇಂದ್ರಕ್ಕಾಗಿ ಮೀಸಲಿಡ್ತಾರೆ. ಬಟ್ ನಮ್ಮ ರೈತರು ನಮ್ಮ ಭೂಮಿನ ಯಾವುದೇ ಕಾರಣಕ್ಕೂ ನಾವು ಕೊಡೋದಲ್ಲ ಅನ್ನೋದಕ್ಕಾಗಿ 1180 ದಿನ ರೈತರು ತಮ್ಮ ಸ್ಟ್ರೈಕ್ ಅನ್ನು ನಮ್ಮ ಭೂಮಿ ಕೊಡೋದಲ್ಲ, ಜೀವ ಬೇಕಾದ್ರೆ ಕೊಡ್ತು ಅಂತೇಳಿ ಹಿಂದಿನ ಸರ್ಕಾರ ಈ ಸರ್ಕಾರ ಇದ್ದಾಗಲೂ ತಾನೇ ಅವರು ತಮ್ಮ ಮಂಡನೆಯನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಬರಕ್ಕಿಂತ ಮೊದ್ಲೇ ಹಿಂದೆ ಏನ್ ಮಾಡಿದ್ರು, ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ, ನಿಮ್ಮ ಭೂಮಿನ ಕೈಗಾರಿಕಾ ಕ್ಷೇತ್ರಕ್ಕೆ ಕೊಡೋದಲ್ಲ ಅಂತ ಹೇಳಿ ಮಾತು ಕೊಟ್ಕೊಂಡು ಅಲ್ಲಿನ ಸ್ಥಳೀಯ ಜನರು ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಈ ಮೊನ್ನೆ ನಮ್ಮ ರಾಜ್ಯದ ನಾಯಕರು ಮತ್ತೆ ದಲಿತ ಹೋರಾಟಗಾರರು ಇವರೆಲ್ಲ ಹೋಗಿ 25ನೇ ತಾರೀಕು ಮುಖ್ಯಮಂತ್ರಿಗೆ ನೀವು ಒಂದು ನಿರ್ಣಯ ಕೊಡ್ರಿ ಅಂತ ಹೇಳಿ ಒಂದು ಗಡುವು ಕೊಡ್ತೈತಿ. ಆದ್ರೆ ಮುಖ್ಯಮಂತ್ರಿ ಅವರು ಇವತ್ತಿನ ಸರ್ಕಾರ ಎಂತ ನೀಚ್ ಕೆಲಸ ಮಾಡಿದ್ದಿ ಅಂತ ಹೇಳಿದ್ರೆ ನಮ್ಮ ರೈತರನ್ನ ಮತ್ತೆ ಹೋರಾಟಗಾರರನ್ನ ಕುರಿ ತರ ತುಮ್ಕಿಂದ ಹೋಗಿ ಅವ್ರನ್ನ ಬಂಧಿಸ್ತಲ್ಲ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಎಲ್ಲಕ್ಕಿಂತ ಹಿಂದೆ ಏನ್ ಹೇಳಿದ್ರು ಅದನ್ನ ನಡೆಸ್ಕೊಡ್ಬೇಕು. ದಯಮಾಡಿ ನಾವು ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕಳ್ಕನಕ್ಕೆ ರೆಡಿ ಇಲ್ಲ. ಇವ್ರಿಗೆ ಕೈಗಾರಿಕಾ ಕ್ಷೇತ್ರ ಬೆಂಗಳೂರಿನಾಗ ರೈತರು ಕೊಡೋದಿದ್ರೆ ತಾಲೂಕ್ನಾಗ ಕೈಗಾರಿಕಾ ಕ್ಷೇತ್ರ ಹಂಚಿಕೆ ಮಾಡಿ ತಾಲೂಕನ್ನ ಡೆವಲಪ್ಮೆಂಟ್ ಮಾಡ್ಲಿ. ಅದು ಬಿಟ್ಟು ಇಲ್ಲಿ ಹಣ ನುಂಗ ಕೆಲಸನ ರೈತರನ್ನ ಬಲಿಪಶು ಮಾಡೋಂತ ಈ ಸರ್ಕಾರಗಳಿಗೆ ನಾವು ರೈತರು ಯಾವಾಗ್ಲೂ ಎರವಾಗ್ನಿ. ಇಂಥ ಸರ್ಕಾರಗಳು ಹೆಚ್ಚು ಕಾಲ ಬದುಕೋದಿಲ್ಲ ಅನ್ನೋದಕ್ಕೆ ಒಂದು ರೈತರ ಬೆನ್ನೆಲುಬು ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಮಾತನಾಡ್ತಾರೆ. ನಾವು ರೈತರನ್ನ ಯಾವುದೇ ಕಾರಣಕ್ಕೆ ಒಪ್ಪಲಿಸುವುದಿಲ್ಲ. ರೈತರು ನಮ್ಮೆಲ್ಲರ ಬೆನ್ನೆಲುಬು ಮತ್ತು ರೈತರು ಉಳುಮೆ ಮಾಡಿದಂತ ಫಸಲನ್ನ ನಾವೆಲ್ಲರೂ ಕೂಡ ಊಟ ಮಾಡ್ತೇವೆ, ಅದಕ್ಕೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಅಂತ ಹೇಳಿ ಇವರು ಮಾತಿನಲ್ಲಿ ಹೇಳ್ತಾರೆ. ಆದ್ರೆ ಇವತ್ತು ಸರ್ಕಾರ ಬಂದ ಮೇಲೆ ರೈತರಿಗೆ ತೊಂದರೆ ಕೊಡಲಿಕ್ಕೆ ಹೊರಟಿದ್ದಾರೆ. ರೈತರಿಗೆ ಯಾವುದೇ ರೀತಿಯ ಬೆಂಬಲ ಬೆಲೆ ಇಲ್ಲ,
ರೈತರಿಗೆ ಯಾವುದೇ ರೀತಿಯಲ್ಲಿ ಗೊಬ್ಬರಗಳಿಗೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸರ್ಕಾರದ ಯೋಜನೆಗಳಿಲ್ಲ. ಆದ್ರೆ ಇವತ್ತು ರೈತರು ಉಳುಮೆ ಮಾಡಿ ರೈತರು ಇದ್ದಂತ ಭೂಮಿಯನ್ನ ಇವತ್ತು ಒಕ್ಕಲೆಬ್ಬಿಸಲಿಕ್ಕೆ ಹೊರಟಿದ್ದಾರೆ. ದೇವನಹಳ್ಳಿಯಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಸುಮಾರು ಅನೇಕ ತಿಂಗಳುಗಳಿಂದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ವರ್ಷಗಳು ಆಯ್ತು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೂ ಸಹಿತ ಈ ಸರ್ಕಾರಗಳು ಈ ರೈತರಿಗೆ ಸ್ಪಂದಿಸದೆ ಇವತ್ತು ಆ ಹೋರಾಟ ಮಾಡಿದಂತ ಇಡೀ ರಾಜ್ಯದಲ್ಲಿ ರೈತ ಸಂಘ ಮತ್ತು ದಲಿತ ಸಂಘ ಸಮಿತಿ ಇವತ್ತು ಅಲ್ಲಿ ದೇವನಹಳ್ಳಿ ಅಲ್ಲಿ ಹೋಗಿ ಅಲ್ಲಿ ಹೋರಾಟವನ್ನು ಮಾಡಿದ ಭೂಮಿಯನ್ನು ಉಳಿಸ್ಕೊಡ್ಬೇಕು ರೈತರಿಗೆ ಅಂತ ಹೇಳಿ ಎಲ್ಲರೂ ಕೂಡ ಹೋಗಿದ್ದಾರೆ. ರಾಜ್ಯಾದ್ಯಂತ ಎಲ್ಲಾ ನಾಯಕರು ಕೂಡ ಹೋಗಿದ್ದಾರೆ. ಅಂತವರನ್ನ ಸಾಗರದಲ್ಲೂ ಕೂಡ ಹೋಗಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕಲ್ಲೂ ಎಲ್ಲ ಹಳ್ಳಿಯಲ್ಲೂ ಕೂಡ ಹೋಗಿದ್ದಾರೆ. ರೈತರು ಹೋಗಿದ್ದಾರೆ. ಅವರನ್ನ ಬಂಧಿಸಿ ಇವತ್ತು ಜೈಲಿಗೆ ಇರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಈ ಸರ್ಕಾರ ಇವತ್ತು ನಾವೆಲ್ಲ ರೈತ ಸಂಘ ಮತ್ತು ದಲಿತ ಸಮಿತಿ ಖಂಡಿಸ್ತೇವೆ. ನೀವು ಇವತ್ತು ಹೋರಾಟಗಾರರನ್ನ ಬಂಧಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನದ ವ್ಯವಸ್ಥೆ. ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ. ಸಂವಿಧಾನದಲ್ಲಿ ನಾವು ಕೇಳುವಂತ ಹಕ್ಕು ಕೂಡ ನಮ್ಗಿದೆ. ಆದ್ರೆ ಅಂತ ಸಂವಿಧಾನ ಮತ್ತು ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆದ್ರೂ ಸಹಿತ ನಮ್ಮ ಈ ಸರ್ಕಾರಗಳು ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ರೈತರು ಹೋರಾಟ ಮಾಡಿದವರನ್ನ ಜೈಲಿಗೆ ಹಾಕ್ತಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಈ ಸರ್ಕಾರ ಈ ರೀತಿ ಮಾಡಿದ್ದನ್ನ ರೈತರನ್ನ ಬಂಧಿಸಲಿಕ್ಕೆ ನಾವು ಖಂಡಿಸಿ ಇವತ್ತು ನಾವೆಲ್ಲ ಇಡೀ ರಾಜ್ಯಾದ್ಯಂತ ನಾವು ನಿನ್ನೆ ನೋಡಿದ್ವಿ. ಇಡೀ ಜಿಲ್ಲೆಯಲ್ಲಿ ಇಡೀ ತಾಲೂಕುಗಳಲ್ಲಿ ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಹೋರಾಟಗಳನ್ನ ಮಾಡಿದ್ದಾರೆ. ಬೀದಿಗಳು ಹೋರಾಟ ಮಾಡಿದ್ದಾರೆ. ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ರೈತರ ಭೂಮಿಯನ್ನ ಬಿಟ್ಕೊಡೋದಿಲ್ಲ. ಇನ್ನು ಮುಂದೆ ದೊಡ್ಡ ಹೋರಾಟ ಆಗತ್ತೆ. ಎಲ್ಲಾ ಕಡೆಯೂ ಕೂಡ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಹೋರಾಟಗಳನ್ನು ನಡೆಯುತ್ತೆ. ಆದ್ರಿಂದ ಅಲ್ಲಿ ಏನು ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಭೂಮಿ ಕಳ್ಕೊಂಡಿದ್ದಾರೆ, ಅವ್ರಿಗೆ ನಾವು ಭೂಮಿಯನ್ನ ಕೊಡಿಸೇ ತೀರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದು ತೃಪ್ತಿ ತಂದಿದೆ ಎಂದು ಸಿವಿಲ್ ಸರ್ಜನ್ ಡಾಕ್ಟರ್ ಪರಪ್ಪಾಕೆ ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಗುರುವಾರ ಉಪ್ಪಾರ ಸಮಾಜದ ವತಿಯಿಂದ ನೀಡಲಾದ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಉಪ್ಪಾರ ಸಮಾಜದ ಪ್ರಮುಖರಾದ ರವಿ ಪೋತರಾಜ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲ್ಲೇಶಪ್ಪ, ಹನುಮಂತ್, ನಾಗರಾಜ್, ಮಂಜುನಾಥ್, ರಘು, ನೀಲಪ್ಪ, ಯಶವಂತ್ ಪಣಿ, ಮಂಜು, ಜಯರಾಮ್, ರಾಮು, ವಿಜಯ್, ಜಯಕುಮಾರ್, ನಾಗಭೂಷಣ್ ಇನ್ನಿತರರು ಹಾಜರಿದ್ದರು. ಕೆಲಸ ಮಾಡಿದ ನಂತರ ನಾನು ಹೊರಗಡೆ ಕಡೂರಲ್ಲಿ ಸುಮಾರು 11 ವರ್ಷ ಕೆಲಸ ಮಾಡಿದ್ದೀನಿ. 11 ವರ್ಷ ಕೆಲಸ ಮಾಡಿದ್ದೀನಿ. ಜೊತೆಗೆ ನಮ್ಮ ಸಮಾಜದ ಜೊತೆಗೆ ಬೇರೆ ಸಮಾಜದ ಜೊತೆಗೆ ಎಲ್ಲ ಒಡನಾಟ ಇಟ್ಕೊಂಡು ಅಲ್ಲಿ ಕಡೂರಲ್ಲಿ ಬೇರೆ ಯಾವುದೇ ಒಂದು ಕಮ್ಯುನಿಟಿ ಇದ್ರೂ ಸಹ, ಹೆಚ್ಚಿನ ಜನಸಂಖ್ಯೆ ಇದ್ರೂ ಸಹ ಅಲ್ಲಿರ್ತಕ್ಕಂಥ ಶಾಸಕರು ಇಲ್ಲ ಬೇರೆ ಯಾರಿಗೆ ಕೊಡೋದಿಲ್ಲ, ನೀವೇ ಮಾಡಿ, ಯಾಕಂದರೆ ಅದಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂತೇಳಿ ನಾನು ಸುಮಾರು 17 ವರ್ಷ ಆರೋಗ್ಯ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಕೆಲಸ ಮಾಡಿದ್ರು. ಆ ಟೈಮಲ್ಲಿ ಅವ್ರಿಗೆ ಸಿಟ್ ಇರ್ತದೆ ತೋರ್ಪಡಿಸ್ಕೊಂತಾರೆ. ಅವರು ಸಿಟ್ ಮಾಡಿ ಬೈರು ಅಂದ ತಕ್ಷಣ ನಾವು ಇದು ಮಾಡೋಕೆ ಆಗೋದಿಲ್ಲ. ತಾಳ್ಮೆಯಿಂದ ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗ್ಬಿಟ್ಟು ಯಾವುದೇ ಸಮಸ್ಯೆ ಇದ್ದಂಗೆ ಮಾಡ್ಕೊಂಡು ಹೋಗಿ ಅಂತೇಳಿ ನಮ್ಮ ಈಗಿರ್ತಕ್ಕಂಥ ಶಾಸಕರು ಮತ್ತು ಹಿಂದೆ ಇರ್ತಕ್ಕಂಥ ಶಾಸಕರು ನಮಗೆ ತುಂಬ ಸಹಕಾರ ಕೊಡ್ತಾರೆ. ಅದೇ ರೀತಿ ನಮ್ಮ ಎಲ್ಲ ಸಮುದಾಯ, ಯಾಕಂದ್ರೆ ನಾನು ನಮ್ಮದೇ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವರು ನನಗೆ ಒಂದು ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಏನೇ ಸಮಸ್ಯೆ ಇದ್ರು ಅವ್ರು ಮುಂಚೆ ನನಗೆ ಬಂದ್ಬಿಟ್ಟು ಫಸ್ಟ್ ಹೇಳೋದು, ಸರ್ ಈ ಥರ ಇದೇ ಸಮಸ್ಯೆ, ಏನಾದರೂ ಮಾಡ್ಬೋದಾ? ಯಾಕಂದ್ರೆ ಸುಮ್ಮನೆ ನಾವು ಏನಾದರೂ ಒಂದು ಸುದ್ದಿ ಮಾಡಿಬಿಟ್ರೆ ಬೇರೆ ಥರ ಇದಾಗುತ್ತೆ. ಅದನ್ನು ಅಲ್ಲೇ ಸಾಲ್ವ್ ಮಾಡ್ಬಿಟ್ಟು ಇದು ಮಾಡ್ತೀವಿ. ಅದಕ್ಕೆ ಮುಖ್ಯವಾಗಿ ನಮಗೆ ಸಹಕಾರ ಸಿಗ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮ. ಯಾಕಂದ್ರೆ ಪತ್ರಿಕಾ ಮಾಧ್ಯಮನೇ ನಮ್ಗೆ ಮುಖ್ಯ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಆಗಲಿ ಆಸ್ಪತ್ರೆ ಆಗಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತಾರೆ. ಏನೇ ಸಮಸ್ಯೆ ಇದ್ರೂ ಫಸ್ಟು ನಮ್ಮ ಗಮನ ತಂದು ಅಥವಾ ಏನೇ ಇದ್ರೂ ಅವ್ರು ಬಂದ್ಬಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ. ಅವ್ರಿಗೂ ನಾನು ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಏನು ಸಮಾಜ ಇದೆಯಲ್ಲ, ನಮ್ಮ ಸಮಾಜ ನಾನು ಯಾವತ್ತೂ ದುರುಪಯೋಗ ಪಡಿಸೋದು ನಾನು ಉಪಯೋಗ ಇರುತ್ತೆ. ಯಾಕಂದರೆ ನಮ್ಮ ಅಂತೇಳಿ ಯಾವತ್ತಿಗೆ ಬಂದು ಅವರು ಸಾಮಾನ್ಯರಂತ ಬಂದು ತೋರಿಸ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅದನ್ನ ದುರುಪಯೋಗ ಯಾರು ಮಾಡ್ಕೊಂಡಿಲ್ಲ. ಕೆಲವು ಕಡೆ ಏನಾಗಿದೆ ನಮ್ಮವ್ರು ಅಂತಂದು ಇದು ಮಾಡ್ಕೊಂಡು ದುರುಪಯೋಗ ಮಾಡ್ಕೊಳ್ಳೋ ಭಾಳ ಇರ್ತವೆ. ಆ ಥರ ಯಾರೂ ದುರುಪಯೋಗ ಮಾಡ್ಕೊಂಡಿಲ್ಲ. ಅವರೆಲ್ಲ ರೀತಿ ಬಂದ್ಬಿಟ್ಟು ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಬಟ್ ನನಗೆ ಏನು ಅಂತಂದರೆ ನಾನು ಕಡೂರಲ್ಲಿರ್ತಕ್ಕಂಥ ಒಂದು ಸಂಘ ಮಾಡಿದ್ದು.
ಅಂದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಬಡವರಿಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾಕಂದರೆ ಈಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಶಿಕ್ಷಣ ಬೇಕು ಅವರಿಗೆ. ಆ ಶಿಕ್ಷಣವನ್ನು ಕೊಟ್ಟರೆ ಅವ್ರು ಮುಂದಿನ ಜೀವನ ಒಂದು ರೂಪಿಸ್ಕೊಳ್ತಾರೆ. ಅದು ಈಗ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಕಡೂರಲ್ಲಿ ನಾನು ಒಂದು 11 ವರ್ಷ ಮಾಡಿದ್ರೆ ನಮ್ಮದೇ ನಾನು ಗೌರವಾಧ್ಯಕ್ಷ ಆಗಿದ್ದಲ್ಲಿ 10 ವರ್ಷ ಅಲ್ಲಿ ಒಂದು ಹಾಸ್ಟೆಲ್ ಮಾಡಿದ್ರು. ಹಾಸ್ಟೆಲ್ ಮಾಡಿಬಿಟ್ಟು ಅದಕ್ಕೊಂದು ಏನೋ ಒಂದು ಅಮೌಂಟ್ ಬರ್ತಿತ್ತು. ಆ ಇದರಲ್ಲಿ ಹಾಸ್ಟೆಲ್ ಮಾಡಿಬಿಟ್ಟು ಒಂದು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಅಲ್ಲಿ ಅವ್ರಿಗೆ ಪುರಸ್ಕಾರ ಪುರಸ್ಕಾರ ಏನಾದ್ರು ಮಾಡಿಬಿಟ್ಟು ಇದು ಮಾಡ್ತಾರೆ. ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಯಾಕಂದರೆ ಅವರು ವಿದ್ಯಾರ್ಥಿಗಳು ಓದಬೇಕು. ಯಾಕಂದ್ರೆ ಇನ್ನೊಬ್ಬರು ಅವ್ರು ನೋಡಿದಾಗ ಇಲ್ಲ ನಾನು ಓದಬೇಕು ಅನ್ನೋದು ಮನೋಭಾವ ಬರಬೇಕು. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಎಜುಕೇಷನಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಮುಂದೆ ಬರಬೇಕು, ಮಕ್ಕಳು ಮುಂದೆ ಓದಬೇಕು. ಯಾಕಂದ್ರೆ ನಾನು ಇಲ್ಲಿ ಇದ್ದಾಗ ನನಗೆ ನಮ್ಮ ಮಂಡ್ಯಣ್ಣ ತಗೊಂಡು ಇಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಅವ್ರು ಸುಮ್ಮನೆ ಒಂದು ಅಟೆಸ್ಟೇಷನ್ ಮಾಡಿಸ್ಕೊಂತ ಬಂದರು. ನಾನು ಕೇಳಿದೆ ಏನು ಮಾಡ್ತಾರೆ, ಇಲ್ಲ ಇಲ್ಲೇ JPSC ಇಂಟರ್ವ್ಯೂ ಬಂದಿದ್ದೆ ಅಂತದ್ದು. ಇಂಟರ್ವ್ಯೂ ಬಂದಿದ್ದಾಗ ಯಾರು ಮಿಸ್ ಮಾಡಿದ್ದಾರೆ. ಆಮೇಲೆ ಈ ಥರ ಏನಾಗುತ್ತೆ. ಆಮೇಲೆ ನನಗೆ ನಮ್ಮ ರಿಲೇಷನ್ ಇರ್ತಕ್ಕಂಥ ಕರ್ಕೊಂಡು ಹೋಗಿ ಬೆಂಗಳೂರು ಕರ್ಕೊಂಡು ಅವ್ರು ಇವತ್ತು ಕೆಲಸ ಇದೆ ಆಡಿಟ್ ಆಫೀಸರ್ ಆಗಿ ಕೆಲಸ ತೊಗೊಂಡ್ರು. ಯಾಕಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥ ನಮ್ಮ ಕೈಲಾದ ಸಹಾಯ ನಾವು ಮಾಡೋಣ. ಯಾಕಂದ್ರೆ ಅವ್ರಿಗೆ ಅದರಿಂದ ಉಪಯೋಗ ಆಗ್ತದೆ. ಯಾಕಂದ್ರೆ ಅವ್ರು ಯಾರಿಗೋ ಹೋಗೋದು ಅಲ್ಲೇನೋ ಮಾಡ್ಕೊಳ್ಳೋದು ತೊಂದರೆ ಆಗ್ಬಾರ್ದು. ಇವತ್ತು ಆಡಿಟ್ ಆಫೀಸರ್ ಆಗಿ ಕೆಲಸ ಮಾಡಿದರೆ ಯಾಕಂದ್ರೆ ನಮ್ಗೆ ಏನೋ ನಮ್ಮ ಕೈಲಾಗಿದ್ದ ಸಹಾಯ ನಾನು ಮಾಡಿರ್ತೀನಿ. ಆಗ ಉಪಹಾರ ಸಮಾಜದಿಂದ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳು. ಮತ್ತು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತೇಳಿ ನಾನು ಬಯಸ್ತೀನಿ. ಜೊತೆಗೆ ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಇವತ್ತಂತಲ್ಲ, ಈ ಬಂದಿರ್ತಕ್ಕಂಥ 8 ಜನ ನಮ್ಮ ಆರೋಗ್ಯ ಕುಂದುಕೊರತೆ, ಇಲ್ಲಿರ್ತಕ್ಕಂಥ ಏನು ಕುಂದುಕೊರತೆ ಸಮಸ್ಯೆಗಳು ಏನಾದರೂ ಗರಡಿ ಏನಾದರೂ ಬಂದು ಸಾಗಿರ್ತಕ್ಕಂಥದ್ದು ನಾನು ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಮೂಳೆ ತಜ್ಞರಾಗಿ ಸಾಗರಕ್ಕೆ ಸೇವೆ ಮಾಡುತ್ತಾ ಹಾಗೆ ಮತ್ತು ಆರೋಗ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಅವರು ಈಗಿನ ಕೆಲವೇ ದಿನದಲ್ಲಿ ನಿವೃತ್ತರಾಗ್ತಾರೆ ಅಂತ ತಿಳಿದು ನಮಗೆ ತುಂಬ ಬೇಜಾರಾಗಿದೆ ನಮ್ಮ ಉಪ್ಪಾರ ಸಮಾಜಕ್ಕೆ. ಮತ್ತು ಅದಲ್ಲದೆ ಇಲ್ಲಿ ಸಾಗರ ಜನತೆಗೆ ಬೇಜಾರಾಗಿದೆ. ಯಾಕೆ ಅಂದರೆ ಅವರು ಒಂದು ಮುಗ್ಧ ಲಘು ಮುಖದಿಂದ ಪ್ರತಿ ರೋಗಿಗಳಿಗೂ ಯಾವುದೇ ಮಧ್ಯರಾತ್ರಿ ಫೋನ್ ಮಾಡಿದ್ರು ಅಟೆಂಡ್ ಮಾಡಿ ಅವರಿಗೆ ಬೆಡ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ಇಲ್ಲಾಂದರೆ ಶಿವಮೊಗ್ಗಕ್ಕೆ ಹೋಗಿ ಆಂಬುಲೆನ್ಸ್ ಆಗಿರ್ಬೋದು, ಮತ್ತು ಅಂಥ ದೊಡ್ಡ ಕೊರೋನಾದಲ್ಲಿ ಒಳ್ಳೆ ಅತಿ ಹೆಚ್ಚಿನ ರೀತಿ ಸೇವೆ ಮಾಡಿದ್ದಾರೆ. ಇವತ್ತಿಗೂ ಸಮೇತ ನಮ್ಮ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಪರಪ ಡಾಕ್ಟರ್ ಸೂಪರ್ ಟ್ರೀಟ್ಮೆಂಟು ಅಂತೇಳಿ ಅವರು ಈ ಸಾಗರ ಜನತೆಗೆ ಪಾತ್ರರಾಗಿದ್ದಾರೆ. ಅಂಥ ಒಂದು ವ್ಯಕ್ತಿನ ನಾವು ಇವತ್ತು ಕಳ್ಸೋಕ್ಕೆ ನಿಮಗೆ ತುಂಬ ಬೇಜಾರಾಗೋ ಸಂಗತಿ. ಆದರೆ ಏನು ಮಾಡೋಕ್ಕಾಗಲ್ಲ, ನೆಟ್ಕೊಂಡೇ ಬೇಕಾಗತ್ತೆ. ಆದ್ದರಿಂದ ಈ ದಿನ ನಮ್ಮ ಸಮಾಜದ ಪರವಾಗಿ ನಮ್ಮ ಪರವಾಗಿ ಡಾಕ್ಟರ್ ಅವರಿಗೆ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಕ್ಕೆ ಸಭೆಗೆ ವಂದಿಸುತ್ತಾ ಶ್ರೀಯುತ ಪರಪಟ್ಟಿಯವರು ಗುರುಗಳಂತನದಲ್ಲಿ ಸಂಘವನ್ನು ಮಾಡಿ ಅವ್ರು ಆ್ಯಕ್ಚುಲಿ ಬಂದರೆ ಮೆಡಿಕಲ್ ಮಾಡೋಂಥ ಸಂದರ್ಭದಲ್ಲಿ ಊರಿಗೆ ಬಂದರೆ ಅವರೇ ಸಹ ಅಡುಗೆ ಮಾಡ್ಕೊಂಡು ಇಷ್ಟೊಂದು ಸುಖ ಮಾಡ್ತಾ ಇದ್ರು. ಅಂಥ ಕಡುಬಡತನದಲ್ಲಿ ಓದಿ ಈ ಸ್ಥಾನಕ್ಕೆ ಬಂದು ತುಂಬ ಖುಷಿ ಅನಿಸುತ್ತೆ. ಮೊದಲನೇದಾಗಿ ಅವರು ಕಡೂರು ಮತ್ತು ಮೊದಲೇ ಫಸ್ಟಲ್ಲಿ ಸಾಗರ ಸಹ ಇಲ್ಲಿ ಬಂದು ಕರ್ತವ್ಯವನ್ನು ಸೇರಿಸಿದ್ರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.